ನಮ್ಮ ಬಬಲಾದಿ ಕಾಲಜ್ಞಾನದ ಪ್ರಕಾರ ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ರಾಜಕಾರಣದಲ್ಲಿ ಹೊಸ ತಿರುವುಗಳಾದವು, ಹೊಸ ಹೊಸ ಬದಲಾವಣೆಗಳು ಆದೀತಂತೇಳಿ ಅನ್ಬೋದು. ಆಳುವಂಥ ಪ್ರಭುಗಳೊಳಗೆ ಕಿತ್ತಾಟ, ಅವರವರ ಪಕ್ಷದಲ್ಲಿ ಕಿತ್ತಾಟ ಹೆಚ್ಚಾದಿತ್ತಂತ ಹೇಳಿ ಅನ್ಸುತ್ತೆ. ನಮ್ಮ ಬಬಲಾದಿ ಕಾಲಜ್ಞಾನ ಗೊತ್ತಾಯ್ತು, ಆದಿತ್ತ ಆಗುವಂಥ ಸೂಚನೆಗಳು ಅದಾವಂತ ನಿಮ್ಮ ಪ್ರಕಾರ. ಬಟ್ ನಮ್ಮ ಕಾಲಜ್ಞಾನ ಹೆಂಗೈತಿ, ಜಗತ್ತಿಗೆ ಐತಿ ಸಾರಿತಿ. ಆಳುವಂಥ ಪ್ರಭುಗಳೊಳಗೆ ಕಿತ್ತಾಟ ಹೆಚ್ಚಾದಿತ್ತು, ರಾಜಕಾರಣದಲ್ಲಿ ಬದಲಾವಣೆಗಳು ಆದವು, ಹೊಸ ತಿರುವುಗಳಾದವು. ಇದು ಕಾಲಜ್ಞಾನ, ಬಬಲಾದಿ ಕಾಲಜ್ಞಾನ ಹೇಳಿದ್ದು. ಇದು ಬಬಲಾದಿ ಮುಂಡಿಗೆ ಪದ ಸೂಕ್ಷ್ಮ ಇರ್ತೈತಿ. ಯಾಕಂತಂದ್ರೆ ಇವು ಕಾಲಜ್ಞಾನಗಳು ಆಗುವಂಥ ಸೂಚನೆಗಳು ಐತತಿ ಹೇಳ್ತಾನೆ ಮುತ್ತೆ. ಆದಿತ್ತ ಆಗುವಂಥ ಸೂಚನೆ ಐತಿ. ನೀವು ನೋಡಿರ್ಬೋದು ಬಬಲಾದಿದು ಕಾಲಜ್ಞಾನ ಏನೇನಾಗಬೇಕೆಲ್ಲ ಆಗೈತಿ. ಈ ವರ್ಷ ಸದಾಶಿವ ಮುತ್ತೆ ಹೇಳಿತ್ತು ಕಾಲಜ್ಞಾನ. ಈ ರಾಜಕೀಯ ಬಗ್ಗೆ ಹೇಳ್ಬೇಕಂತ ಸದಾಶಿವಪ್ಪಗ ಗೊತ್ತದು, ಮೂರು ಲೋಕದ ಗಂಡಗ ಗೊತ್ತು. ನಮ್ಮ ಕಾಲಜ್ಞಾನ ರಾಜಕಾರಣದಲ್ಲಿ ಬದಲಾವಣೆಗಳು ಆದವು, ಹೊಸ ತಿರುವುಗಳಾದವು. ಅಂದರೆ ಗೂಢಾರ್ಥ, ನಾವು ಹಿಂಗೆ ಆಕತ್ತಂತ ಹೇಳಕ್ಕೆ ಬರೋದಿಲ್ಲ, ಗೂಢಾರ್ಥ ಇರ್ತೈತಿ. ಅದರ ಜೊತೆಗೆ ಅವ್ರ ಪಕ್ಷದೊಳಗೆ ಕಿತ್ತಾಟ ಹೆಚ್ಚಾದಿತ್ತು. ಹೋದ ವರ್ಷ ಶಿವರಾತ್ರಿಯಲ್ಲಿ ನಡೆದ ಕಾಲಜ್ಞಾನ ಹೇಳಿದ್ದು. ಈಗ ಈ ವರ್ಷ ಮುಂದಿನ ವರ್ಷ ಫೆಬ್ರವರಿ ಬರ್ತತ್ತಲ್ಲ ಜಾತ್ರೆ, 100ಕ್ಕೆ 100 ನೀವು ಕಾಲಜ್ಞಾನ ಬೇಕಾದ್ರೆ ತೆಗೆದು ನೋಡ್ರಿ. ಕಾಡಿನಿಂದ ನಾಡಿಗೆ ಬರ್ತಾವತ್ತಂದ್ರು ಪ್ರಾಣಿಗಳು ಬಂದು ಕಲಿಯುಗದ ಸರ್ವನಾಶ ಆಕತಿ. ಕೆಲವೊಂದು ಕಡೆ ಏನಾಗ್ತದ, ಅತಿವೃಷ್ಟಿ ಆಯ್ತದ, ಸಾಕಷ್ಟು ಅದು ಕೆಲವೊಂದು ಊಹಿಸಲಾರ್ದಂಥವು ಸಹಿತ ಅದು ಇವತ್ತೆಲ್ಲ. ಬಬಲಾದಿ ಕಾಲಜ್ಞಾನ ಪ್ರಕಾರ ಪಕ್ಷದೊಳಗ ಕಿತ್ತಾಟ ಹೆಚ್ಚಾದಿತ್ತು. ಆಳುವಂಥ ಪ್ರಭುಗಳಿಗೆ ಲಕ್ಷ್ಯ ಕೊಟ್ಟು ಕೇಳ್ರಿ, ಆಳುವಂಥ ಪ್ರಭುಗಳಿಗೆ ಅರಿಷ್ಟ, ಆಳುವಂಥ ಮಹಾಪ್ರಭುವಿಗೆ ಮಹಾ ಅರಿಷ್ಟ ಐತಿ. ಸೂಕ್ಷ್ಮ ಐತಿದು ಗೂಢಾರ್ಥ. ಆದ್ರೆ ಹಿಂಗೆ ಹೋಗುತ್ತಿದ್ದು ಮುಂದಿನ ದಿನಮಾನ ಹೆಂಗೆ ಬರ್ತೈತಿ ಸದಾಶಿವಪ್ಪ ಗೊತ್ತೈತಿ. 3 ಲೋಕದ ಜಾಗ ಸದಾಶಿವಪ್ಪ ಗೊತ್ತೈತಿ. ಸದಾಶಿವಪ್ಪ ಕಾಲಜ್ಞಾನದಾಗ ಏನಿರ್ತಾನೆ ಅದ್ರ ಪ್ರಕಾರ ಆಕತಿ ರಾಜಕಾರಣದಲ್ಲಿ ಹೊಸ ತಿರುವುಗಳಾದವು, ಬದಲಾವಣೆಗಳಾದವು. ಬದಲಾವಣೆ ಅಂದ್ರೆ ಅದ ತಿಳ್ಕೊಬೇಡ್ರಿ, ಬೇರೆ ಬೇರೆಗಳಾಗ್ಬೋದು. ಈಗ ಇದು ಕಾಲಜ್ಞಾನ ರಾಜ್ಯಕ್ಕಷ್ಟ ಸೀಮಿತ ಅಲ್ಲ, ಜಗತ್ತಿಗೆ ಸೀಮಿತ ಐತಿ ಈ ಕಾಲಜ್ಞಾನ. ನಿಮಗೆ ಗೊತ್ತದ ಬಬಲಾದಿ ಮಾತಂದ್ರೆ ಇದು ಮುಡಿಗ್ಯಾನ ಮಾತು ಮುಡಿಯಾಗಿರ್ತೈತಿ. ನಮ್ಮೆಲ್ಲ ಮುಡಿಗಿ ಪದಗಳು ಅವು ಇದು ಒಗಟಿನ ರೂಪದಾಗಿರ್ತವೆ. ನಿಮಗೆ ಗೊತ್ತಲ್ಲ, ಕಟ್ಟಿಗೆ ಅಂತ ಹೇಳಿದ್ರು. ಅದು ಕೆಲವೊಂದು ಅವಾಗ ಗಾಡಿ ಕೂತವರು ರೋಡಿ ಕುಂದಿರ್ತಾರೆ, ರೋಡಿ ಕೂತವರು ಗಾಡಿ ಕುಂದಿರ್ತಾರೆ. ಇದಕ್ಕೆ ಹಿಂದೆ ಸಾಕಷ್ಟು ಬದಲಾವಣೆಗಳಾದವ, ನೀವು ನೋಡಿರಿ. ಮುದ್ದೆ ಹೇಳಿದಂಗೆ ಅವಾಗೂ ಇದೇ ಇತ್ತಲ್ಲ, ಪಕ್ಷದೊಳಗೆ ಸ್ವಲ್ಪ ತ್ರಾಸಿತ್ತ ಹೇಳ್ತಲ್ಲ ಕಾಲಜ್ಞಾನ. ಅವತ್ತು ಬದಲಾವಣೆ ಆಕತ್ತಂತ ಹೇಳಿದ್ವಿ. ಅವಾಗ ಕಾಲಜ್ಞಾನ ಇವ್ರ ಅಂತ ಹೇಳಕ್ಕಾಗೋದಿಲ್ಲ, ರಾಜಕಾರಣದಲ್ಲಿ ಬದಲಾವಣೆ ಆಕತ್ತಂತ ಅವಾಗ ಸಾರಿತ್ತಿತ್ತು. ಅವಾಗ ಅದಾಗ್ತದ. ಇದು ನಮ್ಮ ಒಂದೇದು ಮುಂಡಿಗೆ ಪದ ಕಾಲಜ್ಞಾನ. ಇನ್ನೊಂದು ಆ ಜಾಗದಲ್ಲಿ ಬಬಲಾದಿ ಮಠದೊಳಗ ಕತ್ತೆ ನುಡಿದ್ರು ಕರೆ ಆಕತಿ. ಬಬಲಾದಿ ಮಠದ 11 ಜನ ತತ್ಪುರುಷ ಗದ್ದು ಏನದಾವಲ್ಲ, ಆ ಜಾಗದಲ್ಲಿ ನಿಂತು ನೀ ಏನೋ ವಚನ ಕೊಟ್ಟೆ ಅಂದ್ರೆ ಅದು ಸತ್ಯ ಆಗತೈತಿ, ಸುಳ್ಳನ್ನು ಜಯಮಾನೂ ಇಲ್ಲ. ಯಾಕಂತಂದ್ರೆ ಅಂಥ ಶಕ್ತಿ ಸದಾಶಿವಪ್ಪ ಕೊಟ್ಟಾನ. ಬಬಲಾದಿಯವರ ನುಡಿ ಕಡಾಮುಡಿ, ಹಿರೇಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳು ಅಂತ ಸಾಬೀತು ಮಾಡಿದವರಿಗೆ 3 ಏನೇನು ಇಂಗಳು ಗೂಟ ತಿಳ್ಯಾನ. ಆ ಜಾಗದವ್ರು ಸುಳ್ಳು ಆಗೋದಿಲ್ಲ. ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ಕಾಡಿನಿಂದ ನಾಡಿಗೆ ಬರ್ತಾವಂಥ ಪ್ರಾಣಿಗಳು ಬಂತು, ಅಗ್ನಿ ಅನಾಹುತ, ಅಗ್ನಿ ಅವಘಡಗಳು, ಭೂಕಂಪ, ಭೂಕುಸಿತ,
ಆಕತ್ತಂತ ಹೇಳಿದ್ರ ಅದ್ರ ಪ್ರಕಾರ ಈಗೆಲ್ಲ ಆಗಿ ಹೋದವಲ್ಲ. ಒಂದು ವರ್ಷ ಮುಗಿರೊಳಗೂ ಅಷ್ಟು ಅದು. ಆಮೇಲೆ ಹೋದ ವರ್ಷ ಇಲ್ಲಿ ಕಲಿ ಪುರುಷನ ಆಟ ಕೈ ಮೀರಿ ಹೋಗತ್ತಂತ ಹೇಳಿ ಸಾಕಷ್ಟು ತ್ರಾಸಗಳದವಲ್ಲ. ಅದು ಆಗತ್ತೈತಿ, ಏನು ಮಾಡಕ್ಕೆ ಆ ಬಬಲಾದೇವ್ರು ನೋಡಿದ್ರೆ ಎಂದು ಸುಳ್ಳು ಆಗೋದಿಲ್ಲ. ಅದಕ್ಕೆ ನಮ್ಮ ಮಠಕ್ಕೆ ನಂಬಿಕೆನ ಕಾರಣ. ನಂಬಿಕೆಯಿಂದ ದುಡಿದ್ರೆ ಪಗಾರ ಐತಿ. ಅದಕ್ಕೆ ಅವಾಗ ಸಾರಿ ಹೋಗಿದ್ದೈತೆ. ಶಿವರಾತ್ರಿ ಅಮಾವಾಸ್ಯೆ, ಶಿವರಾತ್ರಿ ಸ್ಟಾರ್ಟ್ ಆಕತಿ. ಒಂದನೇ ದಿವಸ ಶಿವಗಿರ್ತೈತಿ, ಮರುದಿನ ರಥೋತ್ಸವ, ರಥೋತ್ಸವ ಆದ ಮರುದಿವಸ ಕಾಲಜ್ಞಾನ ಹೇಳಿಕೆ. ಅದು ನಮ್ದು ಹೆಂಗೈತಲ್ಲ, ಮುಂದಿಂದ ಹೇಳಕ್ ಬರೋದಿಲ್ಲ, ಹಿಂದಿಂದ ಹೇಳಕ್ ಬರೋದಿಲ್ಲ. ಬಬಲಾದಿ ಕಾಲಜ್ಞಾನ ಏನಿಲ್ಲ ಇದೆ ನಿಮ್ಗೆ ಗೌಪ್ಯತೆ ಭಾಳ ಐತಿ. ಮುಟ್ಗ್ಯಾನ ಮಾತು ಮುಟ್ಗಿ ಆಗೈತಿ. ನಿಂಗೆ ಹೇಳಿದ್ನಲ್ಲ, ಆ ಜಾಗದಲ್ಲಿ ಕತ್ತೆ ನುಡಿದ್ರು ಕಕ್ಕರಿ ಆಕತಿ. ಆಮೇಲೆ ಕೆಲವೊಂದು ಮುನ್ಸೂಚನೆಗಳು ಇರ್ತಾವಲ್ಲಿ ಒಳಗೆ, ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ ನಿಮ್ಮ ಮುಂದೆ. ಕೆಲವೊಂದು ಸೂಚನೆಗಳು ಇರ್ತಾವೆ, ಆ ಸೂಚನೆ ಪ್ರಕಾರ ಹೋಗ್ತೈತಿ. ಅನ್ನದ ಕಟ್ಟಿ ಮೇಲೂ ಹೋಗ್ಬೋದಲ್ಲ. ಅನ್ನ ಯಾವ ದಿಕ್ಕಿಗೆ ತುಂಬ ತುಳುಕ್ತತಿ ಆ ದಿಕ್ಕಿಗೆ ಅನ್ನ ಹೆಚ್ಚ, ಹೌದಿಲ್ಲ? ಇವೆಲ್ಲ ಕೆಲವೊಂದು ನಮ್ಮ ಒಳಗಿನ ನೀವು ಇರ್ತಾವೆ, ಗೂಡಾರ್ತಿರ್ತಾವ, ಸೂಕ್ಷ್ಮ ಇರ್ತೈತಿ. ವರ್ಷದಾಗ ಉಂಡ ಹೋಗ್ಬೇಕು, ಸುಳ್ಳನ್ನು ಜಯಮಾನೂ ಇಲ್ಲ. ಬಬಲಾದಿ ಸೂಕ್ಷ್ಮ ಐತಿದ, ಬಡ್ರು ಬಬಲಾದಿ. ಬಬಲಾದಿಗೆ ಹರಿದ ಹಳ ನಿಂತದ ತೀರ್ಥ. ಎಲ್ಲರೂ ಬರ್ತಾರೋ ಮುತ್ಯ ಬಿಡ್ಕೊಂಡು ಹೋಗ್ತಾರ. ಆದ್ರೆ ನಾವು ಯಾರಿಗೂ ಇದನ್ನ ಮಾಡಿದ್ರೆ ಮಾಡೋದಿಲ್ಲ. ಅವರ ಕಾಯಿ ಹೊಡ್ಕೋತಾರೋ, ಅವರ ತೀರ್ಥ ಬಿಡ್ತಾರೋ, ಮುತ್ಯ ಬಿಡ್ಕೋತಾರ. ನಮ್ಮದೇನು ಹೇಳಿ ಕೇಳೋದೇನು ಇಲ್ಲ. ಮುತ್ಯ ಬೈದಾನ, ಹೇಳೋರು ಕೇಳೋರು ಹಾಳಾಗಿ ಹೋಗ್ತಾರ. ಬರೀ ನಂಬಿಕೆ ಒಂದ ಕಾರಣ ಬಬಲಾದಿ ಮಠಕ್ಕೆ. ನಂಬಿಕೆಯಿಂದ ದುಡಿದ್ರ ಪಗಾರ ಕೊಡ್ತಾನ ಅನ್ನೋದಕ್ಕಿಂತನೂ ಕೊಟ್ಟು ಕಳಿಸ್ತಾನೆ. ಅದಕ್ಕೆ ಬಬಲಾದಿಯವ್ರ ಬಾಯಾಗಿದ್ದವ್ರಿಗೆ ಬಡ್ತಾನಿಲ್ಲತ್ತ, ಯಾರಿಗೂ ಬಡ್ತಾನಿಲ್ಲ. ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ಬಬಲಾದಿಗೆ ಎಷ್ಟು ಮಂದಿ ಕೋವಿಡ್ನ್ಯಾಗ ನಡ್ಕೋತ ಬಂದರು, ಎಲ್ಲರೂ ಸಹಿತ ಇವತ್ತು ಕೆಲವೊಂದು ಹುದ್ದೆಗಳೊಳಗೆ ಅದ ಬಂದು ಮುತ್ಯ ಬಿಡ್ಕೊಂಡು ಹೋದವ್ರು ಅದ. ಅಂಥ ಬದಲಾವಣೆಗಳಾಗಿತ್ತು. ನಾವು ನಮ್ಮದು ಹೆಂಗೈತೆ ಕಾಲಜ್ಞಾನ ಏನೈತೆ ಅಟ್ಟ ಮಾತಾಡ್ಬೇಕಲ್ಲ ನಾವು. ಹೊಸ ತಿರುವುಗಳಾದವು, ಹೊಸ ಹೊಸ ಬದಲಾವಣೆಗಳಾದವು. ಆಳುವಂಥ ಪ್ರಭುಗಳಿಗೆ ಅರಿಷ್ಟ, ಮಹಾ ಅರಿಷ್ಟ ಐತಿ. ಏನಾಕತ್ತೆ ಗೊತ್ತಿಲ್ಲ, ಹೇಳಕ್ ಬರೋದಿಲ್ಲ. ಗೂಡಾರ್ತಿರ್ತೈತಿ ಇದು ಅರಿಷ್ಟ, ಮಹಾ ಅರಿಷ್ಟ. ಆಮೇಲೆ ರಾಜಕಾರಣದಲ್ಲಿ ಬದಲಾವಣೆಗಳಾದವು, ಹೊಸ ತಿರುವುಗಳಾದವು. ಇದಂತ ಹೇಳಕ್ ಆಗೋದಿಲ್ಲ. ಪಕ್ಷದೊಳಗ ಕಿತ್ತಾಟ ಹೆಚ್ಚಾಕತಿ. ಪಕ್ಷದೊಳಗೆ ಅವರವರ ಪಕ್ಷದೊಳಗೆ ಕಿತ್ತಾಟ ಹೆಚ್ಚಾಕತಿ. ನೀವು ಬೇಕಾದ್ರೆ ಹೋದಷ್ಟು ಕಾಲದ ತೆಗೆದು ನೋಡ್ಬೋದು ನೀವು. ಐತಿ ಅದು ಸದಾಶಿವಪ್ಪಗೆ ಬಿಟ್ಟದ್ದು. 3 ಲೋಕದ ಲೆಕ್ಕ ಸದಾಶಿವಪ್ಪ ಕಡೆ ಐತಿ. ಸದಾಶಿವಪ್ಪ ಹೆಂಗೆ ಅಂತ ಅದ್ರ ಪ್ರಕಾರ ಆಕತಿ. ನಮ್ದು ಬಬಲಾದಿದು ಬೆಂಕಿ ಪದಕ ಕಟ್ಕೊಂಡ ಅದು ಮುಂದೆ ಮುಗಿಸ್ಕೊಂಡ